ಅಂತೂ ನಾನು ರಚಿಸುವ ಕಪಟ ನಾಟಕ ಸಂಪೂರ್ಣಗೊಳ್ಳುವುದೇ ಸಂದೇಹವೇ ಇಲ್ಲ. ಸಂಪೂರ್ಣಗೊಳ್ಳುವುದೇ ಸಂದೇಹವೇ ಇಲ್ಲ. ಸತ್ಯಮೇ ಜಯತೆ ಎಂದು ಜಗೇಶ್ ಸಾರುವ ಆ ರಾಮ ನನ್ನ ರಂಜನೆ ಕೈ ಸರೆ ಬೇಲೇಬೇಕು. ಕಾಲಕ್ಕೆ ಕಂಡಿಲ್ಲ ಪ್ರೀತಿಗೆ ಮೋಸಿಲ್ಲ ಎಂಬುದು ಮಾವಡನೆ ಗಾಳಿಗೆ ತೂರಿಕೊಂಡ ಮೂರ್ಖ ನೀನಾದೆ. ರವಿರಾಜ್ ಅವರ ಮರ ಹೆಣದ ಕಬ್ಬಿನ ಪಂಜರ ಬೇಟೆ ನೀನಾದೆ. ಅಂಬರದ ಮೇಲೆ ಕುಳಿತು ನ್ಯಾಯ ಹೇಳುವ ನೀನು ನಿನ್ನ ಕೈಗೆ ಕಬ್ಬಿನ ಕಳಗ ತೋರಿಸಿ ಆ ಶಾಂತಿಗೆ ನಾನು ಒಡೆಯ ನಾನು ಇದ್ದರೆ ನನ್ನ ಹೆಸರು ರೈವರ ಮನೆ ಅಲ್ಲ. ಇದೇನು ಪ್ರಿಯಕರ ಎಂತನಕ್ಕೆ? ವೆಲ್ಕಮ್ ಮೇಡ್ ರಂಜನಿ, ವೆಲ್ಕಮ್. ತುಂಬ ಮೆಚ್ಚಿಕೊಂಡೆ ನಿನ್ನ ಸಾಯಕ್ಕೆ. ನನ್ನ ಸಾಹಸ ರಾಣಿ ನೀನ ಅಂತ ಗೊತ್ತಾಗೈತೆ. ಅದಕ್ಕೆ ತಲೆ ಬರಹ ನೀಡಿ ನಾಟಕ ರಚಿಸಿದ ಕವಿಗಳು ನೀವೇ ಅಲ್ವೇ? ಆ ನಿಮ್ಮ ನಾಟಕದಲ್ಲಿ ನಟನೆ ತೋರಿದ ನಾನು ಕೇವಲ ನಟಿ ಮಾತ್ರ. ವೆರಿ ಗುಡ್. ಅಂತೂ ಚೆನ್ನಾಗಿದ್ದವೇ. ವಾಹ್ ವಾಹ್! ಬಹಿರಂಗದಲ್ಲಿ ಅಣ್ಣ ತಂಗಿ, ಅಂತರಂಗದಲ್ಲಿ ಪ್ರೇಯಸಿ. ನಿಮ್ಮಂತ ಪ್ರಿಯಕರಣ ಕೈ ಅದ್ಯಾವ ಜನ್ಮದ ಋಣವೋ ನಾ ಕಾಣೆ. ಈ ನಮ್ಮ ತಮ್ಮದ ಮೊದಲನೇ ಮಾತಿಗೆ ನಾನು ಭಯಗೊಂಡಿದ್ದೆ. ಈಗ ನಾನು ಜೋಡಿ ಸಿಂಹಾಸನದ ರಾಣಿ. ಹಾಗಲ್ಲ ಪ್ರಿಯೆ, ಬೇಗನೆ ರಾಮನ ಆಸ್ತಿ ಎತ್ತಿ ಹಾಕೊಂಡು ಅವರ ಮನೆಯಿಂದ ಹೊರ ನೂಕಿ ನನ್ನ ಹತ್ರ ಸಾಗಿದರೆ ಎರಡು ಸಂಪತ್ತಿನ ಸಿಂಹಾಸನ ರಾಣಿ ನೀನಾಗುತ್ತೆ. ಆ ಕಾಲ ತೀರಾ ಸಮೀಪ ಬಂದಿದೆ. ಕೊತ್ತ ಮಾಟಿನಂತೆ ನಿಷ್ಠೆ ನಡೆದ ನೀನು ಅದೊಂದು ಗೀತೆಯನ್ನು
ಶಬಾಷ್ ರಂಜನಿ ಶಬಾಷ್. ತಮ್ಮನಿಗೆ ತಕ್ಕ ಕನ್ಯಾಮಣಿ ಅಂದರೆ ನೀನೆ. ಹೇಗೆ ನಡೆದಿದೆ ನಿನ್ನ ನಾಟಕ? ತುಂಬಾ ಚೆನ್ನಾಗಿ ನಡೆದಿದೆ. ಹೇಗಾದರೂ ಮಾಡಿ ಅವನ ತಲೆಯನ್ನು ಕೆಡಿಸಿ ಆದಷ್ಟು ಬೇಗ ಶಾಂತಿಯು ಹೊರಗೆ ಬರುವಂತೆ ಮಾಡು. ಆ ರಾಮ ನನ್ನ ಕಾಲು ಹಿಡಿಯಬೇಕು. ಈಗಲೇ ಬರುವಂತೆ ಮಾಡಿದ್ದೇನೆ ಹಣಕ್ಕಾಗಿ. ನಿಜವಾಗ್ಲೂ ಆ ರಾಮ ಹಣಕ್ಕಾಗಿ ನನ್ನಲ್ಲಿ ಬರುವನೇ? ಹಣ ಕೊಟ್ಟು ನಿಮ್ಮ ಸಾಧನೆ ಮಾಡಿಕೊಳ್ಳಿ, ನಾನಿನ್ನು ಬರ್ತೀನಿ. ಕಲಿಯುಗದ ಕರ್ಣನೆಂದು ಬಿಂದು ಪಡೆದ ಆ ರಾಮ ಹಣಕ್ಕಾಗಿ ನನ್ನಲ್ಲಿ ಬರುವನೇ? ಹಣಕ್ಕಾಗಿ ಬಂದಲ್ಲಿ ಕ್ಷಣದಲ್ಲಿ ಕೆಡುತ್ತೀನಿ ಆ ರಾಮನ ಹಣ. ತಮ್ಮ ಹಿಂಗ ಅನ್ಕೊಂಡ್ ಕೆಡವಾಕತ್ತಿ ಇಲ್ಲಿ ನಮ್ಮ ಹೆಣ. ಆ ಶ್ಯಾಮ ಸುಂದರ ಪ್ರಾಣ ತೆಗೆದು ತೀರಿಸೋ ನಮ್ದನ್ಯಾ ಋಣ. ಹಾಗಲ್ಲ ಗುಮಾಸ್ತರೇ, ಆ ಸುಂದರನಿಗೆ ಸಪೋರ್ಟ್ ಆಗಿ ನಿಂತು ಮಂದಿಗೆ ಪೈಪೋಟ್ ನಡೆಸಿದ ಬೀರನ ಹೆಣ ಬೀಳಲೇಬೇಕು. ಆಮೇಲೆ ಸುಂದರನ ತನ್ನ ತಾನೇ ಬೀಳುತ್ತದೆ. ಇಲ್ಲ ಗಿರಿಧರ, ಇಲ್ಲ. ಒಂದು ವಾರದೊಳಗಿನ ಆಗುವ MLA ಪಟ್ಟ ದಿಟ್ಟವಾಗಿ ನನ್ನ ಕೈ ಸೇರೋದ್ರೊಳಗೆ ಅವನು MLA ಆಗಿ ಬಿಡ್ತಾನೆ. ಮೊದಲು ಅವನ ಹೆಣ ಬೀಳಬೇಕು. ಅಲ್ಲಿಯವರೆಗೆ ನನಗೆ ನೆಮ್ಮದಿ ಇಲ್ಲ, ಶಾಂತಿನೂ ಇಲ್ಲ. ಆಯ್ತು ನನ್ನೊಡೆಯ. ಈ ತೇಜೋಮಂಡಲದಲ್ಲಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗೋದಕ್ಕಾಗಿ ನಿಮ್ಮ ಬಲಗೈ ಬಂಟನಾಗಿದ್ದು ಇಡೀ ಸೆಂಟ್ರಲ್ ನನ್ನ ಕಂಟ್ರೋಲ್ ನಲ್ಲಿರುವಾಗ ಒಬ್ಬ ಜಂಟಲ್ ಮೇಲೆ ನಿಮ್ಮ ವೈರಿ ಸಾಧ್ಯವಿಲ್ಲ. ಅಬ್ಬರ್ದಿ ಪ್ರಚಾರ ನಡೆಸಿದ ಕೊಬ್ಬಿದ ಕೋನಾನ ದುರ್ಗಮ್ಮನಿಗೆ ಹರಿಕೆ ಕೊಟ್ಟಂತೆ ನಿಮ್ಮೆಲ್ಲರ ಮುಂದೆ ಅವನ ಬಲಿ ಮಾಡಿಬಿಡ್ತೀನಿ. ಇದಕ್ಕೆ ಕೇವಲ 5 ನಿಮಿಷ ಟೈಮ್. ಬರ್ತೀನಿ. ಆ ನಂತರ ಇವ್ರ್ಯಾರು ಹುಲ್ಕಡ್ಡ ಮಕ್ಕಳು? ಯಾರಲೇ? ರಾಮಚಂದ್ರ ಬೀರಾಪ್ರಿಯ ಸರಕ್ ಅಂತ ಅವ್ರು ಇಲ್ಲಿ ಒಲಿ ಹಾಕಿ ಮ್ಯಾಗ ಕಳಿಸ್ರತ್ತ. ನಾವು ಕಡಕ್ ಬಿಚ್ಚಿ ಹೊಡಿ ಬರ್ರಿ. ಧರಣಿ ಹೊತ್ತ ತಂದು ನೋಡ್ರಿ 12 ವರ್ಷ ಪಟ್ಟದ ಕೋಣನ. ಅವನನ್ನು ಅಲ್ಲಿಯೇ ಕಟ್ಟಿ ಹಾಕೋ, ಮೆಟ್ಟಿಸಿರ್ತೀನಿ. ಸುಂದರ, ನಿನ್ನನ್ನು ಹಾಗೆ ಕೈ ಬಿಡಲು ಕಟ್ಟಿ ಹಾಕಿಲ್ಲ. ನನ್ನ ಎದುರಿಗೆ ಸಲ್ಲಿಸಿದ ನಾಮಪತ್ರವನ್ನು ಮರಳಿ ತಗೊಳ್ಳುವುದಿಲ್ಲ ಎಂದಿದ್ದಕ್ಕೆ ನಿನ್ನನ್ನು ಕೊಲ್ಲಲಿಕ್ಕೆ ಕಟ್ಟಿ ಹಾಕಿರುವೆನು. ನಿಮ್ಮಂತ ಭ್ರಷ್ಟ ರಾಜಕೀಯ ಕೊಲ್ಲೋದಂದ್ರೆ ನನಗೆ ತುಂಬಾ ಇಷ್ಟ. ಈ ಕಷ್ಟಪಟ್ಟ ಹೊಡಿಬೇಕೆಂದ್ರೆ ಬೇಟೆನಾ ನಿನ್ನ ಕೈಯಾರೆ ಕೊಲ್ಲೋದನ್ನು ನೋಡ್ತೀನಿ. ಗುಮಾಸ್ತರೇ ಬನ್ನಿ, ಮೇಲೆ ಹೋಗೋಣ. 34 ಕೇಸ್ ಮಾಡಿದ ರಾಜಕಾರಣಿ ಮತ್ತೆ ಟಿಕೆಟ್ ಪಡೆದು ನಿಮ್ಮ ವಿರುದ್ಧ ನಿಂದಿರ್ತಾನಂದ್ರ 34 ಕೇಸ್ ಮಾಡಿದ ರಾಜಕಾರಣಿ 34 ಪೀಸ್ ಆಗ ಕಡ್ರಿ ಮಗನ. ಲೇ ಶ್ಯಾಮ, ಮುಗೀತಲೇ ನಿನ್ನ ಕತೆ. ಡ್ರೈವರ್, ಇದನ್ನು ತೆಗೆದುಕೊಂಡು ಹೋಗಿ ಮಣ್ಣಲ್ಲಿ ಹೂತು ಬಿಡು.
ಗುಟುಕು ನೀರಿಗೂ ಕೂಡ ಗತಿ ಇಲ್ಲದೆ ನೀನು ನನ್ನ ಹಣ ಉರುಳಿಸ್ತೀಯಾ? ಇವತ್ತು ನೀನು ನನ್ನ ಕೈಯಲ್ಲಿ ಸತ್ತು ಮಣ್ಣು ಸೇರುವೆ. ಈ ಪಾಪಿಯ ಮರಣ ಪಾಪಿ ಕೈಯಲ್ಲೇ ಹೋಗಬೇಕು. ನಿನ್ನ ರಕ್ತ ನನ್ನ ಕೈಗೆ ಹತ್ತಬಾರದೆಂದು ನಾನಿವನ ಕೈಯಲ್ಲೇ ಕೊಟ್ಟಿದ್ದು. ಮಿಸ್ಟರ್ ಸುಂದರ್, ನೀನು ಮಾಡಿರುವ ಕೆಲಸ ಒಂದೇ ಎರಡೇ. ಈ ಸಮಾಜಕ್ಕೆ ಹೇಳಿದರೆ ಇಲ್ಲಿ ಕುತ್ತ ಗರಿತಿಯರು ಕೊರಳಿಗೆ ಚಪ್ಪಲಿ ಹಾರ ಹಾಕಿ ನಿನ್ನ ಮುಪ್ಪಾದ ಶರೀರವನ್ನು ಜಜ್ಜಿ ಬಿಡ್ತಾರೆ. ಹಾಗಂತ ನಾವೇ ನಿನ್ನ ಕೆಲಸ ಮುಗಿಸ್ಬಿಡ್ತೇವೆ. ಧನಿಕರಿಗೆ ನಾವು ಬಂದ ವಿಷಯ ನಮ್ಮಿಂದ 10,000 ಹಣ ಬೇಕಾಗಿತ್ತು, ಅದಕ್ಕೆ ಬನ್ನಿ. ಇನ್ಯಾರ ನಿಮ್ಮ ಎಲೆಕ್ಷನ್ ಸಲುವಾಗಿ ಭಾಳ ಖರ್ಚು ಮಾಡ್ರಿ ಇವ್ರ. ದಿನ್ಯಾರ ಒಂದು ಸ್ವಲ್ಪ ಬರ್ರಿ. ಮ್ಯಾಗ ಕಳಿಸ್ರಿ ಅಷ್ಟು ಮಾಡಿಬಿಡ್ರಿ. ಅಂದಾಗ ಈ ಸಲ MLA ಆಗೋದು ನೀವೇ ಗ್ಯಾರಂಟಿ. ಹಾಗಂತ ತೆಗೆದುಕೊಳ್ಳಿ ಈ 20,000 ಹಣ. ಛೇ, ಅಷ್ಟು ಹಣ ನಾನೇನು ಮಾಡಲಿ? ಕೇವಲ ಬರೀ 10,000 ಕೊಟ್ಟರೆ ಸಾಕು. ನಮ್ಮ ಪಾರ್ಟಿಯವರಿಗೆಲ್ಲ ನಾನೇ ಸ್ವಂತ ಖರ್ಚು ಮಾಡಿ ಗಾಡಿ ಸಹಿತ ನೇಮಿಸಿ ಬಂದಿದ್ದೀನಿ. ಅದಕ್ಕೆಲ್ಲ ಬಾಸ್ ಏನೇ ಮಾಡಿದ್ರು ರಂಜನಿಗೆಲ್ಲವೇ. ಅದಕ್ಕೆ 10,000 ಬೇಕಾಗಿದೆ, ಅಷ್ಟೇ ಕೊಡಿ ಸಾಕು. ಇಲೆಕ್ಷನ್ ಅಂದ ಮೇಲೆ ಖರ್ಚಿಗೆ ಬೇಕಾಗುತ್ತೆ, ತಿಳಿದುಕೊಳ್ಳಿ. ಏ ಮುಡ್ದಾರ 10,000 ರೂಪಾಯಿ ಕೊಡು, ತೆಗೆದುಕೊಂಡು ಹೋಗಿ. ಆಯ್ತು ದಿನ್ಯಾರ ಕೊಡ್ತೇನ್ರಿ. ತಗೋತಮ್ಮ ಎಣಸ್ಕೋ, 10,000 ಎಣಸ್ಕೋ. ನಾನೇನು ಬರುತ್ತೇನೆ. ಬರಬೇಕು ರಾಮಚಂದ್ರ, ಬರಬೇಕು. ನಾನು ನಿನ್ನ ಕೈಗೆ ಕೊಡುತ್ತಿರುವ ಹಣ ನಿನ್ನ ಮನೆತನಕ್ಕಲ್ಲ, ನಿನ್ನ ಮಸನದ ಯಾತ್ರೆಗೆ. ಮುಂದ ರಂಜನಾ ಜಾತ್ರೆಗೆ ರೀ. ಬನ್ನಿ ಮುಂದೆ ಹೋಗೋಣ, ಮುಂದಿನ ಕಾರ್ಯ ಏನಂತ ನೋಡೋಣ. ಗಂಡಾದ್ರ ದೃಷ್ಟಿ ಬೀರಬಹುದು ನನ್ನ ಮೇಲೆ. ಅಷ್ಟಗಜ ಶಕ್ತಿಯನ್ನ ಹೊಂದಿ ದುಷ್ಟರನ್ನ ದಮನ ಮಾಡಲು ಯವನಾಗಿ ನನ್ನ ಮಡಿಯಲ್ಲೇ ಇರುವ ಬೀರ. ಎಂತಹ ಧೀರ, ಎಂತಹ ಶೂರ. ಛೇ, ಆಚಾರಿ ಆಚಾರಿ ನಿನ್ನ ಕಂಡ ಕ್ಷಣ ತನು ತುಂಬಿ ಮನ ತನು ಕುಣಿದು ಕುಣಿದು ಸಂಗೀತ ನೃತ್ಯ. ನಿನ್ನ ಪದ ಕೇಳಿದರೆ ಪಶು ಪಕ್ಷಿಗಳು ಕೂಡ ತಲೆ ಅಲ್ಲಾಡಿಸುತ್ತವೆ. ಆ ಕಲೆ ನಿನ್ನಲ್ಲಿಯೂ ಇದೆ. ನಾನಿಲ್ಲಿ ನೆಲೆಯೂರಿ ನಿಂತಿದ್ದು. ಬಿಸಿಲಿಗೆ ಬಾಯಾರಿ ಬಂದಿರಬೇಕು. ಈ ತಣ್ಣೀರು ಕುಡಿದು ಬಾಯಾರಿಸ್ಕೊಳ್ಳಿ.
ಇದೆಂತ ತೃಪ್ತಿ ಆಯ್ತು ಮನಕ್ಕೆ. ಬರೀ ನೀರು ಕುಡಿದು ತೃಪ್ತಿ ಪಟ್ಕೊಂಡ್ರೆ ಹೇಗೆ? ಕಾಮದ ಹಸಿವಿನಿಂದೊಮ್ಮೆ ಕಸಿದು ಹೊರಳಿದ ಈ ಪುಷ್ಪದಲ್ಲಿ ನೀನೊಮ್ಮೆ ದುಂಬಿಯಾಗಿ ಸುಗಂಧ ಹೇರಿದ್ರೆ ಇನ್ನೂ ತೃಪ್ತಿ ಪಟ್ಕೊಳ್ತೀಯ? ಅಕ್ಕ, ಬರೀ ಮಾತುಗಳೆಲ್ಲ ಮೌನವಾಗ್ತಾ ಹೋದ್ರೆ ನಿನ್ನ ಬಾಳೆಲ್ಲ ಶೂನ್ಯವಾಗ್ತಾ ಇದೆ. ಕಾರಣ ಅಕ್ಕ ಎಂಬ ಪದಕ್ಕೆ ಗೋಲಿ ಹಾಕಿ ಗೇಲಿ ಮಾಡದೆ ನನ್ನೊಂದಿಗೆ ಲಾಲಿ ಹಾಡಿದ್ರೆ ನೀನು ಕೂಡ ಹಂಸ ಕಾತೋಲ್ಪದ ಮೇಲೆ ಮಲಗ್ತೀಯ. ರಂಜನ, ಅಕ್ಕನಿಗೆ ಸವತಿಯಾಗಿ, ಮಾವನಿಗೆ ಮಡದಿಯಾಗಿ, ನನ್ನ ಬಾಳಿಗೆ ಹೆತ್ತ ತಾಯಿಯಾಗಬೇಕಾದ ನೀನು ನನ್ನ ಮೇಲೆ ಕಾಮದ ಕಣ್ಣೆರಿಸಿದ್ಯಾ ಚಾಂಡಾಲಿನಿ. ನೀನು ಹೆಣ್ಣಲ್ಲ, ಹೆಮ್ಮಾರಿ. ರಾಕ್ಷಸಿ ಅಂತೀಯ? ಅಂದ್ರೆ ತಪ್ಪೇನೂ ಇಲ್ಲ. ಕಾಮದ ಕಲೆ ಕಪ್ಪಾದ್ರೂ ಪ್ರೇಮದ ಬೆಲೆ ಮುಪ್ಪಾಗ್ಲಾರ್ದು ಪ್ರಿಯಕರ. ನಿನ್ನನ್ನೇ ನಾ ಮನಸಾರೆ ಮೆಚ್ಚಿ ಹೊಚ್ಚಿಯಾಗಿ ಯಜಮಾನ್ರ ಕೈ ಹಿಡಿದೆ. ಬಾ ರಾಜ ಬಾ. ರಂಜನ, ಯಜಮಾನರ ಕೈ ಹಿಡಿದು ಹುಚ್ಚರಾದನೆಂದು ಕೆಚ್ಚು ತುಂಬಿಕೊಂಡು ಇನ್ನೊಂದು ಸಾರಿ ನಿನ್ನನ್ನು ನಾನು ಮೆಚ್ಚಿರುವೆನೆಂದರೆ ನಿನ್ನನ್ನು ಮಜ್ಜೆಯಿಂದ ಮಾತನಾಡಿಸಬೇಕಾಗಿತ್ತು ಎಚ್ಚರ. ವೀರೇಶ್, ನಂದಿ ಮಾತು ನಿಚ್ಚಳದಿ ಉಚ್ಚರಿಸದೆ ಹೋದ್ರೆ ನಿಮ್ಮ ಜೀವಂತ ದೇಹಕ್ಕೆ ಕಿಚ್ಚು ಹಚ್ಚಿಕೊಂಡು ಹೊಚ್ಚರಾಗಿ ಸಾಯ್ತೀರಾ ನನ್ನ ಕೈಯಲ್ಲಿ. ಅದರ ಬಗ್ಗೆ ಮೊದಲು ನೀನು ಎಚ್ಚರನಾಗಿ ಮಾತನಾಡು. ಆ ಪರ ಹೆಣ್ಣಿನ ಮೈ ಮುಟ್ಟದ ಈ ದಿಟ್ಟ ಬೀರನ ಮೈ ಮೇಲೇರಿ ನೀನೇ ಬರ್ತೀಯೋ ಹೇಸಿ ಹೆಣ್ಣೆ. ನಿನ್ನಂತ ಹೇಸಿ ಹೆಣ್ಣಿಗೆ ಇದೇ ಸಾಕ್ಷಿ. ವೀರೇಶ, ಅಕ್ಕನ ಮೇಲೆ ಏನಿದು ನಿನ್ನ ಆಕ್ರೋಶ? ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗ ಹೋಯ್ತು. ನೀವು ಈ ಸಮಯಕ್ಕೆ ಸರಿಯಾಗಿ ಬಂದು ಹೋಗಿದ್ರೆ ಇವನ ಅಕ್ಕನಾದ ನಾಡು ಹೌದೇನೋ ಚಾಂಡಾಲ? ಹಿಂದೆ ನೀನು ಕೈ ಮಾಡಿದ ಅಲ್ಲದೆ ಬಲಾತ್ಕಾರಕವಾಗಿ ಕೈ ಹಾಕಿದೀಯಾ ಚಾಂಡಾಲ? ಈಗ ನಿನ್ನ ಜೀವನದಿಂದ ಉಳಿಸಲಾರೆ. ಹೊಡೆ ಮಾವ, ಹೊಡೆ. ನಿನಗೆ ತೃಪ್ತಿಯಾಗುವವರೆಗೂ ಹೊಡೆ. ಆದರೆ ಇವಳ ಮೇಲೆ ಕಣ್ಣು ಹಾಕಿದ ಕಾಮುಕ ನಾನಲ್ಲ ಮಾವ. ಇದು ನನ್ನ ಪಾದದಾನಿಯಾಗಿಯೂ ಸತ್ಯ. ಮುಟ್ಟದಿರು ನನ್ನ ಪಾದವನ್ನು. ಮುಂಡಮನಿಗೆ ದ್ರೋಹ ಬಗೆಯುವ ಬಂಡ ನೀನು. ಅಕ್ಕನೆಂಬ ಪದ ಮರೆತು ರಂಜನಿಗೆ ಕೈ ಹಾಕಿದಿ. ಅದ ನಿನ್ನ ಅಕ್ಕನ ಶಾಂತೆ ಮೈ ಮುಟ್ಟಿ ತೀರಿಸಿಕೋಬೇಕಾಗಿತ್ತು ಕಾಮ ದೃಷ್ಟಿಯ. ನನ್ನ ಪ್ರಾಣವನ್ನೇ ತೆಗೆದು ಬಿಡು ಮಾವ, ಸಂತೋಷ. ಇವಳ ಮೇಲೆ ಕಾಮದ ಕಣ್ಣು ಹಾಕಿದ ಕಾಮುಕ ನಾನಲ್ಲ, ನಿಮ್ಮ ಪಾದದಾನಿಯಾಗೂ ಸತ್ಯ. ಇದರಲ್ಲಿ ಮೋಸವಿದೆ ಮಾವ, ಬೇಗ ನನ್ನ ಮಾತನ್ನು ನಂಬು. ಸಾಧ್ಯವಿಲ್ಲ. ರಾಮದೂತರ ಹೆಸರಿಗೆ ಮಸಿ ಬೆಳೆಯುವ ನೀನು ಚಾಂಡಾಲ. ನೀನು ಅಕ್ಕನೆಂಬ ಪದ ಮರೆತು ರಂಜನಾನೆ ಕೈ ಹಿಡಿದಿದೆ. ಅದೇ ನಿನ್ನ ಅಕ್ಕ ಶಾಂತಿಯ ಮೈಮಟ್ಟಿ ತೋರಿಸ್ಕೋಬೇಕಾಗಿತ್ತು ನಿನ್ನ ಕಾಮ ದೃಷ್ಟಿಯನ್ನು ಮಾವ. ಏಯ್, ಇದೇ ಮಾತನ್ನು ಬೇರೆಯವರಾದರೂ ನುಡಿದಿದ್ದರೆ ಇಷ್ಟೊತ್ತಿಗೆ ಅವನದೇ ರಕ್ತ ಕುಡಿದು ಅವನ ಮಾಂಸ ನರಿ ನಾಯಿಗೆ ಹಾಕಿ ಬಿಡುತ್ತಿದ್ದೆ. ಆದರೆ ತುತ್ತು ಅನ್ನ ಹಾಕಿ ಜೋಪಾನ ಮಾಡಿದ ನನ್ನ ಮಾವ ದಾರಿ ತಪ್ಪಿ ನುಡಿದಾನು ಅಂತ ಸುಮ್ಮನೆ ಬಿಡುತ್ತೇನೆ. ಇಷ್ಟ ಏಕೆ, ಬೇರೆ ಯಾರ್ಯಾಕೆ ಇದೇ ಮಾತನ್ನು ಇನ್ನೊಂದು ಸಾರಿ ನೀನೇ ನುಡಿದರು ಆ ನಿನ್ನ ನುಡಿದ ನಾಲಿಗೆಯನ್ನು ಕತ್ತರಿಸಿ ಹಾಕಿ ನನ್ನ ಹಣದಂತ ಕರೆಮ್ಮ ತಾಯಿಯ ಅಡಿದವರಿಗೆ ಅರ್ಪಿಸಿ ಬಿಡುತ್ತಿದ್ದೆ. ನನ್ನ ಮೇಲೆ ಕೈ ಮಾಡಿದಲ್ಲದೆ ದಾಟು ಮೊದಲು ನನ್ನ ಮನೆಯಿಂದ ಆಚೆ. ಮನೆ ಇವನೇ ನನ್ನ ಅಂಗರಕ್ಷಕನೆಂದು ತುತ್ತು ಅನ್ನ ಹಾಕಿ ಜೋಪಾನ ಮಾಡಿದ ಒಡೆಯನ ಮನೆ. ನಾಡಿನ ಒಡೆ ಅಂತ ಇಲ್ಲಿಯವರೆಗೆ ನಾಡಿಗೆ ನಾಡೆ ಹೊಗಳಿ ಹರುಷದಿ ನಲಿಯುತ್ತಿತ್ತು. ಆದರೆ
ಈ ಕುಲಗೆಟ್ಟ ರಾಕ್ಷಸಿಯ ಕೈ ಹಿಡಿದು ನಿನ್ನ ಗೌರವತನ ಕಳೆದುಕೊಂಡು ಮಾನ ಮಾರಿಕೊಂಡ ದುರ್ದೈವಿ ನೀನಾಗಬೇಡ ಮಾವ. ಬೇಡ, ನನ್ನ ಮಾತನ್ನು ನಂಬು. ಈ ರಂಡೆಯ ಚಂಡನ್ನು ಕಳೆದು ನಿನ್ನ ಕೀರ್ತಿ ಗಳಿಸಿಕೋ. ಯಾರು ರಂಡೇರ್ಲೆ ಬಡವ? ಯಾಕ್ರಿ ಏನ್ರಿ ಮಾಡ್ತಾ ಇದ್ದೀರಾ? ಯಾಕ್ರಿ ನನ್ನ ಬೀರೇಶ್ವರಿಗೆ ಇಂಥ ಶಿಕ್ಷೆ ಕೊಡ್ತಾ ಇದ್ದೀರಾ? ಹೆಚ್ಚಿಗೆ ಮಾತು ಬಳಸಿ ಉಚ್ಚರಿಸುವ ಮುನ್ನವೇ ನಿನ್ನ ತಮ್ಮನನ್ನು ಕಟ್ಟಿಕೊಂಡು ದಾಟು ಮನೆಯಿಂದ ಆಚೆ. ಏನ್ ಮಾತು ಅಂತ ಮಾತಾಡ್ತಿದ್ದೀರ ರೀ? ಅಲ್ಲ ರೀ, ನನ್ನ ತಮ್ಮ ಎಂತವನಂತ ನಿಮಗ್ ಗೊತ್ತಿದ್ರು ಇಂಥ ಗೌರವವಾದ ಶಿಕ್ಷೆ ಕೊಡ್ತಾ ಇದ್ದೀರಲ್ಲ, ಯಾಕ್ರಿ ನಿಮ್ಗೆ ಇಷ್ಟೊಂದು ರೋಷ? ರೋಷವಲ್ಲ ಶಾಂತಿ, ನಿನ್ನ ತಮ್ಮ ನನ್ನ ಬಾಳಿಗೆ ಹಾಕಿದ ವಿಷ. ತಮ್ಮ ಬೀರೇಶ, ಇವರು ಹೇಳ್ತಿರೋ ಮಾತು ಸತ್ಯವೇನಪ್ಪ? ನೀನು ಮಾಡಿರುವಂತ ಕೆಲಸವಾದ್ರೂ ಏನೋ? ಅಕ್ಕ, ನನ್ನ ತಮ್ಮ ಸೊಕ್ಕಸನೆ ಚಿನ್ನವೆಂದು ಸದಾ ಹೇಳಿದ ನೀನು ನನ್ನ ಮೇಲೆ ಸಂಶಯವೇ? ಹಾವಿಗೆ ಹಾಲೆರೆದರೂ ಅದು ತನ್ನ ವಿಷ ಬಿಡದು ಎಂಬಂತೆ ಈ ವಿಷ ಸರ್ಪಿಣಿ ಎಂಬ ಕಾಮಿಡಿ ನನ್ನನ್ನು ಪ್ರೇಮ ವಿಲಾಸಕ್ಕೆ ಬಯಸಿದ್ದ. ದಾರಿ ಕಟ್ಟಿದ ಇವಳ ರಟ್ಟೆಯನ್ನು ಕಿತ್ತು ಹಾಕಿ ಅವಳ ಕತ್ತಿಗೆ ಕೈ ಹಾಕಿ ಬುದ್ಧಿ ಹೇಳುವಷ್ಟರಲ್ಲಿ ಮಾವ ಬಂದು ಈ ಚಾಂಡಾಲಿನಿಯ ಮಾತಿಗೆ ಬೆಲೆ ಕೊಟ್ಟು ನನಗೆ ಈ ಶಿಕ್ಷೆ ಕೊಡುತ್ತಿದ್ದಾನೆ ಅಕ್ಕ. ಇದು ನನ್ನ ಆತ್ಮ ಸಾಕ್ಷಿಯಾಗಿಯೂ ಸತ್ಯ ಅಕ್ಕ, ರೀ. ಬೀರೇಶನ ಮಾತಿನಲ್ಲಿ ಸತ್ಯಾಂಶವಿದೆ ರೀ. ಅವನು ಯಾವಾಗ್ಲೂ ಸತ್ಯವನ್ನೇ ನುಡಿತಾನೆ. ಅವನು ರಾಮದೂತ ರೀ. ತಮ್ಮನ ಕೃತಿಗೆ ಬಣ್ಣ ಬಳಿಯುವ ಹೆಣ್ಣೆ, ದಾಟು ನೀನು ನನ್ನ ಮನೆಯಿಂದ ಆಚೆ. ನಿಮ್ಮ ಮೇಲೆ ಇಂಥ ನೀಚನ ಚರಣದಾಸಿಯಾಗಿ ಬಾಳಬೇಡ. ಹೆಸರಿಗಷ್ಟೇ ನಿನಗಿವನು ಗಂಡನಾಗಿ ತಾಳಿ ಕಟ್ಟಿ ನಿನ್ನೆದುರಿಗೇನೆ ಇಂಥ ಬಂಡ ಸೂಳೆಯರ ಕೈ ಹಿಡಿದು ನಿನ್ನ ಪರಿವೃತ್ತಕ್ಕೆ ಅಪಕೀರ್ತಿ ತರುತ್ತಿದ್ದಾನೆ. ಬಾ ಅಕ್ಕ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಎಂಬಂತೆ ಪತಿ ಸೇವೆಯನ್ನು ಮಾಡಿದ ಸತಿ 108 ಅದರಂತೆ ಹೆಣ್ಣು ಬಾಳಬೇಕಾಗಿದ್ದು ಗಂಡನ ಮನೆಯಲ್ಲಿ ಹೊರತು ತವರ ಮನೆಯಲ್ಲಲ್ಲಪ್ಪ. ಗಂಡ ಕುರುಡನಾಗಿರ್ಲಿ ಕುಂಟನಾಗಿರ್ಲಿ ಅವನೇ ನನ್ನ ಪಾಲಿನ ದೇವರು. ನೋಡು, ಅದು ಏನೇ ಇರ್ಲಿ, ಈ ಮನೆಯನ್ನು ಬಿಟ್ಟು ನಾನು ಮಾತ್ರ ಬರೋದಿಲ್ಲ. ಅಕ್ಕ, ಅಕ್ಕ ಎನ್ನುವ ಶಕ್ತಿ ಇನ್ನು ಮುಂದೆ ಈ ಮನೆಯಲ್ಲಿ ನಿನಗಿಲ್ಲ. ನೀನು ನನ್ನ ತಮ್ಮನೂ ಅಲ್ಲ, ಈ ಮನೆಗೆ ಹಳೆಯನೂ ಅಲ್ಲ. ಎಂದು ಗಂಡನ ಮನೆ ಬಿಟ್ಟು ಬಾ ಅಂತ ಹೇಳಿದ್ಯೋ ಆಗ ನನ್ನ ಪಾಲಿಗೆ ಈ ನನ್ನ ತಮ್ಮ ಸತ್ತು ಹೋದ. ನೋಡು, ಈ ಮನೆಯಲ್ಲಿ ನೀನು ಒಂದು ಕ್ಷಣ ಕೂಡ ಇರಬೇಡ. ಅಕ್ಕ, ಎಂತ ಪರಮಪಾತಿ ವೃತ್ತಿಪತಿ ಸೇವಕಳಮ್ಮ. ನಿನ್ನ ಈ ನುಡಿ ಕೇಳಿ ನಾಡಿನ ಗರತಿಯರು ಅಡಿಗಡಿಗೂ ಪಾಲಿಸುವರಮ್ಮ ಈ ನಿನ್ನ ನುಡಿಯನ್ನು. ಅಕ್ಕ, ನಿನ್ನಂತ ನಿರ್ಭಾಗ್ಯ ಅಕ್ಕನನ್ನು ಕಳೆದುಕೊಂಡ ನಾನು ಮಹಾಪಾಪಿ. ಬರುವೆ ಮಾವ, ಬರುವೆ. ಇದು ನ್ಯಾಯವೇ? ಏನಿಲ್ಲ ಆಟಕ್ಕೆ ಕೊನೆಯಿಲ್ಲವೇ? ಕಾದೆ ಏನಿಲ್ಲವೇ? ಯಾಕೆ ಕಾದೆ ಏನಿಲ್ಲವೇ? ಮನುಜನ ಮಾಡಲಿದೆ ಮನುಜನ ನಗತಿರ್ಲ ನೀವು ಅಂದ್ರ ಅವ್ನು ನನಗೆ ಮಾಡಿದ್ರ ಅವನು ಬಡಿಬಾರ್ದಿತ್ತ ನಿಮ್ಮ. ಯಾವತ್ತು ನೀ ಸುಖವಾಗಿರ್ಬೇಕೆಂಬುದೇ ನನ್ನ ಆಸೆ. ಇಟ್ಟಿರ್ಲ ನೋಡಾಕತ್ತೀನಿ, ಸುಖದಾಗ ತೇಲಾಕತ್ತೇನಿ.
ತೆಗೆದು 10,000 ಹಣ ರೀ ಫಸ್ಟ್ ಅಂತೂ ನಮಗೆ ತೊಡಕಾಗಿದ್ದು ಪೀಡಿ ಮಾಡಿಬಿಟ್ಟು ರೀ ಎಲ್ಲ ನಿಮ್ಮ ಆಸ್ತಿಗಳನ್ನ ಮತ್ತೆ ಪ್ರವಾಸಕ್ಕೆಂದು 10,000 ಹಣ ಕೊಡ್ತಿರಲ್ಲ. ನಾನೆಂಥ ಭಾಗ್ಯಶಾಲಿ ರೀ. ಕೇಳಿದ್ದೆಲ್ಲವನ್ನ ಕೊಟ್ಟ ನೀವೇ ನನ್ನ ಧರ್ಮ ದೇವರು. ಬಾ ನನ್ನೊಂದಿಗೆ ಹಾಡಿ ನಲಿಯಲು. ಬಾ ನನ್ನ ರಾಣಿ. ಎನಸ್ತೀನಿ ಅಣ್ಣ ಇವು ನಾ ತಗೊಳಂಗಿಲ್ರಿ ಮಾಲಕ್ರೆ ಇವನು. ಶೃಂಗಾರ ಸುರಿಯೋ ಅಂಗನೊಡನೆ ಬಂಗಾರ ಕಲ್ಮಚ್ಚಿ ಹೊರಗಣ ಸಾರ ಸೋಚಾಯೋ ಮಂದಹಾಸ ಆಹಾನಲುಮೆಯ ಶ್ರಾವಣ ಮಾಸ
ಎಲ್ಲಿ